ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ರಂಜಿತಾ ಶಿವಾನಂದ್. ಅಂಡ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಂಡ್ ನಾನಂತೂ ಸೂಪರ್ ಆಗಿದ್ದೀನಿ, ನೀವೇ ನೋಡ್ತಿದ್ದೀರಲ್ಲ. ಅಂಡ್ ಏನಪ್ಪಾ ಅಂತ ಹೇಳಿದ್ರೆ, ನಾನು ಮಲೇಷ್ಯಾಗೆ ಬಂದು 3 ದಿನ ಆಗಿತ್ತು. ಅಂಡ್ ಇದು 2ನೇ ದಿನದ ಕ್ಲಾಸು. ಸ್ವಲ್ಪ ಬೇಗನೆ ಎದ್ದು ಆರಾಮಾಗಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ರೆಡಿ ಆಗ್ಬಿಟ್ಟು ಬಂದ್ವಿ. ಬಂದಾದ್ಮೇಲೆ ನಮ್ಗೆ ಇವತ್ತು ಕ್ಲಾಸ್ ತಗೊಂಡಿದ್ದು ಇನ್ನೊಬ್ರು. ನಿನ್ನೆ ತಗೊಂಡಿದ್ದವ್ರು ಬೇರೆ, ಇವತ್ತು ತಗೊಂಡಿದ್ದವ್ರು ಬೇರೆ. ಅದಾದ್ಮೇಲೆ ನಮಗೆ ಒಂದು ಕೇಸ್ ಸ್ಟಡಿ ಕೊಟ್ಟಿದ್ರು. ಆ ಕೇಸ್ ಸ್ಟಡಿನ ಸ್ವಲ್ಪ ಹೊತ್ತು ಸ್ಟಡಿ ಮಾಡಿ ಅಂತ ನಮ್ಗೆ ಹೇಳಿದ್ರು. ಕೇಸ್ ಸ್ಟಡಿ ಮಾಡೋ ಗ್ಯಾಪಲ್ಲಿ ಅವ್ರು ಬಂದ್ಬಿಟ್ಟು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು. ಏನಪ್ಪ ಇನ್ಸ್ಟ್ರಕ್ಷನ್ಸ್ ಅಂದರೆ, ನಮಗೆ ಶುಕ್ರವಾರ ಪ್ರೆಸೆಂಟೇಷನ್ ಇತ್ತು. ಸೊ ಆ ಪ್ರೆಸೆಂಟೇಷನಲ್ಲಿ ಏನೇನು ಟಾಪಿಕ್ ಇರಬೇಕು, ಯಾವ್ಯಾವ ಥರ ಇರಬೇಕು ಅಂತ ಅವ್ರು ನಮ್ಗೆ ಹೇಳ್ತಾ ಇದ್ರು. ಎಲ್ರಿಗೂ ಹೇಳ್ತಾ ಇದ್ರು. ಆ್ಯಂಡ್ ನಮಗೂ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋದ್ರು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ಅದೇ ಗ್ಯಾಪಲ್ಲಿ ಈಶ್ವರ್ ಅವ್ರ ಕಲೆನ ತೋರಿಸ್ತಾ ಇದ್ರು, ಡ್ರಾಯಿಂಗ್ ಬರಿತಾ ಇದ್ರು. ಎಲ್ರಿಗೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ರು. ಆ್ಯಂಡ್ ಅದಾದಮೇಲೆ 9 ಮೆಂಬರ್ಸ್ನ ಒಂದು ಟೀಮ್ ಮಾಡಿದ್ರು. ಅದರಲ್ಲಿ ನಮಗೆ ಗೊತ್ತಿಲ್ಲದಿರೋರು 3 ಜನ ಆ್ಯಡ್ ಆಗಿದ್ರು. ಸೊ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಂಡ್ವಿ. ಪರಿಚಯ ಮಾಡ್ಕೊಳ್ಳೋ ಗ್ಯಾಪಲ್ಲೇ ಕ್ಲಾಸ್ ಮುಗಿದಿತ್ತು. ಸೊ ಕ್ಲಾಸ್ ಮುಗೀತು ಅಂತ ಹೊರಟ್ವಿ. ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ, ಶ್ರೀನಿವಾಸ್ನ ಕಂಡ್ರೆ ಓಡೋಗ್ತಿದ್ಬೇಕು. ಇವತ್ತು ಅವ್ನು ಏನೇ ಮಾಡಿದ್ರು ಸುಮ್ಮನೆ ಇತ್ತು. ಅದನ್ನ ನೋಡಂತ ಅವನಿಗೆ ತುಂಬಾ ಖುಷಿ ಆಯಿತು. ಮಾತಾಡಿಸ್ತಾ ಇದ್ದ, ಅದಂತೂ ಸುಮ್ಮನೆ ಇತ್ತು. ಅಣ್ಣ ಅದನ್ನ ನೋಡಿ ನಮಗಂತೂ ತುಂಬ ಖುಷಿ ಆಯಿತು. ಲಂಚ್ ಮುಗಿಸ್ಕೊಂಡು ಹೊರಗಡೆ ಹೋಗೋಕ್ಕೆ ಅಂತ ರೆಡಿಯಾಗಿ ಈಚೆ ಬಂದರೆ ಪೂರ್ವಿ ಮತ್ತು ಶ್ರೀನಿವಾಸ್ ಇಬ್ಬರು ಆಟ ಆಡ್ತಾ ಇದ್ರು. ನೋಡಿ ಹಿಂಗೆ ಆಟ ಆಡ್ತಿದ್ದಾರೆ ಅಂತ. ಪೂರ್ವಿ, ಹಾಯ್, ಯು ಲುಕಿಂಗ್ ಸೋ ನೈಸ್. ಪೂರ್ವಿ ಮತ್ತೆ ಶ್ರೀನಿವಾಸ್ ಆಟ ನೋಡೋ ಗ್ಯಾಪಲ್ಲೇ ನಮ್ಗೆ ಆಲ್ರೆಡಿ ಬಸ್ಸಿಗೆ ಟೈಮ್ ಆಗಿಬಿಟ್ಟಿತ್ತು. ಆ್ಯಂಡ್ ಬಸ್ ಹತ್ರ ಬಂದರೆ ನಮಗೊಂದು ಸರ್ಪ್ರೈಸ್ ಕಾದಿತ್ತು. ಅದೇನಪ್ಪ ಅಂದರೆ, ಸರ್ ಅವರು ಅವ್ರ ಮಗನ್ನ ಕರ್ಕೊಂಬಂದಿದ್ರು. ಅವನಂತೂ ತುಂಬಾ ಚಬ್ಬಿ ಆಗಿದ್ದ ಆ್ಯಂಡ್ ಚೆನ್ನಾಗಿದ್ದ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಅವ್ನು ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತಿದ್ದ. ಅದಂತೂ ನೋಡಿ ನಮಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ನಮ್ಮ ಮ್ಯಾಮ್ ಜೊತೆ ಅಂತೂ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದ ಅಂತ ಹೇಳಿದ್ರೆ, ಆ್ಯಂಡ್ ನಮ್ಮ ಮ್ಯಾಮ್ಗಂತೂ ತುಂಬಾ ಖುಷಿ ಆಯಿತು. ಯಾಕಪ್ಪ ಅಂತ ಹೇಳಿದ್ರೆ, ಅವ್ರಿಗೆ ಮಕ್ಳ ಜೊತೆ ಮಾತಾಡೋದ್ರೆ ತುಂಬ ಇಷ್ಟ. ಯಾಕಂದರೆ ಅವ್ರು ಮೊದಲೇ ರಚಾರ್ಸಲ್ವಾ. ಆ್ಯಂಡ್ ಫೈನಲಿ ನಾವು ಫಸ್ಟ್ ಹೋಗ್ಬೇಕಾಗಿರೋ ಪ್ಲೇಸ್ನ ರೀಚ್ ಆಗಿದ್ದಾಯಿತು. ಅದು ಯಾವುದಪ್ಪ ಅಂತ ಹೇಳಿದ್ರೆ ಚಾಕ್ಲೇಟ್ ಫ್ಯಾಕ್ಟ್ರಿ. ಆಕ್ಚುಲಿ ಅಲ್ಲಿ ಡಾರ್ಕ್ ಚಾಕ್ಲೇಟ್ ಇದ್ದಿದ್ರು, ತುಂಬಾನೇ ಚೆನ್ನಾಗಿತ್ತು. ನಾವಂತೂ ಟೇಸ್ಟ್ ಮಾಡಿದ್ವಿ. ಅದಾದ್ಮೇಲೆ ನಾವು ಸೆಕೆಂಡ್ ಪ್ಲೇಸ್ಗೆ ಹೋಗ್ಬೇಕಾಗಿತ್ತು ಅಂತ ಹೊರಟ್ವಿ. ಹೋಗ್ಬೇಕಾದ್ರೆ ಸಾರಾ ಅವ್ರು ಹೇಳಿದ್ರು ಸ್ವಲ್ಪ ಲಾಂಗ್ ಜರ್ನಿ ಇದೆ ಅಂತ. ಸೊ ಅದೇ ಗ್ಯಾಪಲ್ಲಿ ಎಲ್ಲರೂ ಮಲ್ಕೊಂಡ್ರು. ನಾನು ಮಲ್ಕೊಳ್ಳೋಣ ಮಲ್ಕೊಂಡೆ ಕೂಡ. ಬಟ್ 2 ನಿಮಿಷ ಮಲಗಿದ್ದು. ಅದೇ ಗ್ಯಾಪಲ್ಲಿ ಪ್ಲೇಸ್ ಬಂದಿದೆ ಅಂತ ಎದ್ದೋಳ್ಸಿದ್ರು. ಬಂದಿದ ತಕ್ಷಣ ಸಾರಾ ಅವರು ಆ ಪ್ಲೇಸ್ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟರು. ಮಿಕ್ಕಿದ್ದು ಒಳಗಡೆ ಇಂಟ್ರೊಡಕ್ಷನ್ ಕೊಡ್ತೀನಿ ಅಂತ ಹೇಳಿದ್ರು. ಅಂಡ್ ನಾವು ಹೋಗಿದ್ದು ಪ್ಲೇಸ್ ಯಾವ್ದು ಗೊತ್ತಾ? ಒಂದು ಟೆಂಪಲ್. ಆ ಟೆಂಪಲ್ ಯಾವುದಪ್ಪ ಅಂತ ಹೇಳಿದ್ರೆ ಚೈನೀಸ್ ಟೆಂಪಲ್. ಮತ್ತೆ ಸಾರಾ ಅವರು ಈಚ್ ಕಡೆ ಇರೋ ಪ್ಲೇಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ರು. ಆಕ್ಚುಲಿ ತುಂಬಾನೇ ಚೆನ್ನಾಗಿ ಕೊಟ್ಟರು. ನಮಗಂತೂ ತುಂಬಾ ಇಷ್ಟ ಆಯಿತು. ಅವರಂತೂ ಒಳ್ಳೆ ಗೈಡ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಮಾಹಿತಿ ಕೊಡ್ತಾ ಇದ್ರು ಅಂತ ಹೇಳಿದ್ರೆ, ನಾವು ನೆಕ್ಸ್ಟ್ ಕ್ವಶನ್ನೇ ಕೇಳಂಗಿಲ್ಲ, ಅಷ್ಟು ಕ್ಲಿಯರ್ ಆಗಿ ಮಾಹಿತಿ ಕೊಡ್ತಾ ಇದ್ರು. ಮತ್ತೆ ಮಾಹಿತಿ ಎಲ್ಲ ತಿಳ್ಕೊಂಡಾದ್ಮೇಲೆ ಒಳಗೆ ಬಂದರೆ ದೇವಸ್ಥಾನ ಅಂತೂ ತುಂಬಾನೇ ಚೆನ್ನಾಗಿತ್ತು. ಚೈನೀಸ್ ಟೆಂಪಲ್ ಈ ಥರ ಇರುತ್ತೆ ಕಲರ್ಫುಲ್ ಆಗಿ ಅಂತ ನನಗೆ ಗೊತ್ತಿರಲಿಲ್ಲ. ಅದಾದ್ಮೇಲೆ ಸಾರಾ ಅವರು ಅದ್ರ ನಿಯಮಗಳನ್ನೆಲ್ಲ ಹೇಳ್ತೀನಿ ಅಂತ ಕರೆದ್ರು. ಸೊ ಬನ್ನಿ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋಣ. Chinese temple. Everybody can hear my voice, right? Okay. Now, if you wanted to go inside the temple, everybody have to take off your shoes. But if you want to take pictures and all that, no problem. But don't block other people who are doing their prayers. Okay? So, if you can see all the lantern, the small lantern. Okay, that small lantern representing individual, each name. And most of the cases, or most of the time, what happens is for those who are working very far away and they can't come here frequently to do their prayers. So what they did is they will pay certain amount and just park their name there. So in case if any prayers going on, it is believed by them, the prayers will be automatically to them too. Okay. Now this is the main hall. On the other side, that is a Chinese medicine herbs garden. At the back there, they got some statues. Up here, got nothing except for photos. You want me to lie? No. Okay? Are you happy with that, right? Yes. Okay. So the thing now is, sweetheart, for those with the cap, for those with the sunglasses, as always, prayer hall, take it off. ನಿಯಮಗಳನ್ನೆಲ್ಲ ತಿಳ್ಕೊಂಡು ನಿಯಮಗಳಂತೆ ಶೂಸ್ ಸ್ಲಿಪ್ಪರ್ಸ್ನೆಲ್ಲ ಈಚೆ ಬಿಟ್ಬಿಟ್ಟು ಸನ್ ಗ್ಲಾಸಸ್ನ ರಿಮೂವ್ ಮಾಡ್ಬಿಟ್ಟು ಒಳಗೆ ಹೋದ್ವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಅಂಡ್ ನಾನು ಫಸ್ಟ್ ಟೈಮ್ ಚೈನೀಸ್ ಟೆಂಪಲ್ಗೆ ವಿಸಿಟ್ ಮಾಡಿದ್ದು. ಈ ಥರನೂ ಇರುತ್ತಾ ಚೈನೀಸ್ ಟೆಂಪಲ್ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿತ್ತು ಚೈನೀಸ್ ಟೆಂಪಲು. ನನಗಂತೂ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಇಲ್ಲಿ ಪ್ರೇಯರ್ ಮಾಡೋ ರೀತಿ ಬೇರೆ ಥರ ಇತ್ತು. ಮಂಡಿ ಊರಿ ಪ್ರೇಯರ್ ಮಾಡ್ತಾಯಿದ್ರು. ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಎಲ್ರಿಗೂ ಒಂದು ನಂಬಿಕೆ ಇತ್ತು. ಏನಂತ ಅಂದರೆ, ಅದು ಎಲ್ಲ ಕಡ್ಡಿನೂ ಮೇಲೆ ಎಸಿದ್ರೆ ಎಲ್ಲ ಕಡ್ಡಿ ಬಂದು ಕೆಳಗೆ ಕೊರುತ್ತೆ. ಅದರಲ್ಲಿ ಒಂದು ಕಡ್ಡಿ ಮಾತ್ರ ಮೇಲೆ ನಿಲ್ಲುತ್ತೆ. ಅದನ್ನು ತೆಗೆದ್ಬಿಟ್ಟು ಅದರಲ್ಲಿರೋ ನಂಬರ್ ನೋಡಬೇಕು. ಆ ನಂಬರಲ್ಲಿ ಅಲ್ಲಿ ಬಾಕ್ಸಸ್ ಇರುತ್ತೆ. ಆ ಬಾಕ್ಸ್ ಮೇಲೆ ನಂಬರ್ಸ್ ಇರುತ್ತೆ. ಸೊ ಅದರಲ್ಲಿ ಒಂದು ಚೀಟಿ ಎತ್ಕೋಬೇಕು. ನಮ್ಗೆ ಯಾವ ನಂಬರ್ ಬಂದಿತ್ತೋ ಆ ನಂಬರಲ್ಲಿ. ಅದನ್ನು ಎಲ್ಲರೂ ಬಿಲೀವ್ ಮಾಡ್ತಾರೆ. ಆ್ಯಂಡ್ ನಾನೇನು ಅಷ್ಟು ಬಿಲೀವ್ ಮಾಡಲ್ಲ. ಬಟ್ ಒಂದ್ಸಲ ಟ್ರೈ ಮಾಡಿದೆ. ಆ್ಯಂಡ್ ನನಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು.
ಆ್ಯಂಡ್ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು. ಈಚೆಯಿಂದ ನೋಡೋಕ್ಕೆ ಎಷ್ಟು ಸಕ್ಕತ್ತಾಗಿದೆ ನೋಡಿ, ಕಲರ್ಫುಲ್ ಆಗಿದೆ. ಆ್ಯಂಡ್ ಎಷ್ಟು ಕಲರ್ಫುಲ್ ಆಗಿತ್ತು ದೇವಸ್ಥಾನ ಅಂತ ಹೇಳಿದ್ರೆ ತುಂಬಾ ಕಲರ್ಫುಲ್ ಆಗಿತ್ತು. ನಾನು ಯಾವತ್ತೂ ಇಷ್ಟು ಕಲರ್ಫುಲ್ ಆಗಿರೋ ದೇವಸ್ಥಾನನ ನೋಡೇ ಇರಲಿಲ್ಲ. ಎಷ್ಟು ಪೀಸ್ಫುಲ್ಲಾಗಿ ಕಲರ್ಫುಲ್ ಆಗಿದೆ ನೋಡಿ. ನನಗಂತೂ ತುಂಬಾ ಖುಷಿ ಆಯಿತು. ಅಲ್ಲೆಲ್ಲ ಕ್ಯಾಂಡಲ್ ಹಚ್ಚಿದ್ರು. ಸೊ ಏನಪ್ಪ ಅಂತ ಹೇಳಿದ್ರೆ ಅದೆಲ್ಲ ಪ್ರೇಯರು. ಸೊ ಅವ್ರವ್ರು ಬೇಡ್ಕೊಳ್ಳೋದು ನಂಬಿಕೆ. ನಾವು ಎಲ್ಲ ಕಡೆ ನಿಂಬೆಹಣ್ಣು ದೀಪ ಆ ಥರ ಹಚ್ತೀವಲ್ಲ, ಆ ಥರ ಇಲ್ಲಿ ಕ್ಯಾಂಡಲ್ಸ್ನ ಹಚ್ಚುತ್ತಾಯಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಈಚೆಯಿಂದ ನೋಡೋಕ್ಕೆಲ್ಲ. ಆ್ಯಂಡ್ ತುಂಬ ಖುಷಿ ಆಯಿತು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಫ್ಲವರ್ಸ್ ಇಟ್ಟಿದ್ರು. ನಂಗೆ ಸ್ವಲ್ಪ ಡೌಟ್ ಆಯಿತು. ಅದರಲ್ಲಿ ಸ್ವಲ್ಪ ಫ್ಲವರ್ಸ್ ಅಂತೂ ಒರಿಜಿನಲ್ ಅಂತ ಗೊತ್ತಾಯಿತು. ಆ 4 ಫ್ಲವರ್ ಮಾತ್ರ ಒರಿಜಿನಲ್ ಅನ್ನೋದೇ ನಂಗೆ ಡೌಟ್ ಇತ್ತು. ಬಟ್ ಅದು ಮುಟ್ಟು ನೋಡಿದ್ಮೇಲೆ ಗೊತ್ತಾಯಿತು ಒರಿಜಿನಲ್ ಅಂತ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಸಂಜೆ ಆದರೂ ಎಷ್ಟು ಚೆನ್ನಾಗಿ ಹೊಡಿತಾ ಇದೆ ನೋಡಿ, ಸ್ವಲ್ಪನೂ ಬಾಡೆ ಇಲ್ಲ. ನಂಗೆ ಅದನ್ನ ನೋಡಂತೂ ತುಂಬಾ ಖುಷಿ ಆಯಿತು. ಅದಾದಮೇಲೆ ನನಗೆ ನಮ್ಮ ಮನೆ ಅಂತೂ ತುಂಬ ನೆನಪಾಯಿತು. ಯಾಕಂತ ಅಂದರೆ ನಮ್ಮ ಮನೇಲಿ ಯಾವಾಗಲೂ ಇದೇ ರೀತಿ ಹೂಗಳನ್ನ ಬಿಡಿಸಿಟ್ಟಿರ್ತಾರೆ. ಆ ಹೂಗಳು ಯಾವಾಗಲೂ ಹಿಂಗೆ ಇರುತ್ತೆ. ಅದನ್ನ ನೋಡಿ ನಂಗೆ ತುಂಬಾ ನೆನಪಾಯಿತು ಮನೆ. ತುಂಬ ಖುಷಿ ಕೂಡ ಆಯಿತು. ಅದೇ ಖುಷಿಲಿ ಒಂದು ಫೋಟೋ ತಕ್ಕೊಂಡ್ವಿ. ಅದಾದಮೇಲೆ ಮೇಲೆ ಫೋಟೋ ತಕ್ಕೊಳ್ಳೋಕ್ಕೆ ಜಾಗ ಇದೆ ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗ್ಬೇಕಾರಂತೂ ಆ್ಯಂಡ್ ಅದಾದಮೇಲೆ ಅಲ್ಲಿಗೆ ಹೋದ್ಮೇಲಂತೂ ಎಷ್ಟು ಸಕ್ಕತ್ತಾಗಿದೆ ಮೇಲಿಂದ ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ. ಆ ದೇವಸ್ಥಾನದ ವ್ಯೂ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನಂತೂ ಫಸ್ಟ್ ಟೈಮ್ ಹೋಗಿದ್ದಕ್ಕೂ ಅದಕ್ಕೂ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿತ್ತು ಅಂತ ಹೇಳಿದ್ರೆ ನನ್ನ ಲೈಫಲ್ಲೇ ನಾನು ಯಾವತ್ತೂ ಈ ಥರದ್ದು ನೋಡಿರಲಿಲ್ಲ ಅನಿಸುತ್ತೆ. ಇಷ್ಟು ಕಲರ್ಫುಲ್ ಆಗಿರೋ ದೇವಸ್ಥಾನ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಅಟ್ರಾಕ್ಟಿವ್ ಆಗಿತ್ತು. ನನ್ನಂತೂ ತುಂಬಾ ಅಟ್ರಾಕ್ಟ್ ಮಾಡ್ತು ಈ ದೇವಸ್ಥಾನ. ಅದಾದಮೇಲೆ ಈಚೆ ಬಂದ್ವಿ. ಈಚೆ ಬರಬೇಕಾದ್ರೆ ಅಲ್ಲೆಲ್ಲ ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ ಗೊತ್ತಾ, ಕೀ ಬಂಚು ಮತ್ತು ದೇವಸ್ಥಾನಕ್ಕೆಲ್ಲ ಸಂಬಂಧಪಟ್ಟಿದ್ದ ವಸ್ತುಗಳನ್ನೆಲ್ಲ. ಸೊ ಅದೆಲ್ಲ ಇಟ್ಟಿದ್ರು. ನೋಡೋಕೆ ತುಂಬ ಚೆನ್ನಾಗಿತ್ತು. ಬಟ್ ನಾವೇನು ಪರ್ಚೇಸ್ ಮಾಡಲ್ಲ, ನೋಡಿಕೊಂಡು ಟೈಮ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಂಡ್ ಇನ್ನೊಂದೇನಪ್ಪ ಹೊಸ ವಿಚಾರ ಅಂತ ಹೇಳಿದ್ರೆ ನಾವು ಶಾಪಿಂಗ್ ಹೋಗ್ತಾ ಇದ್ವಿ ಇವತ್ತು. ನನಗಂತೂ ಶಾಪಿಂಗ್ ಅಂದಿದ ತಕ್ಷಣ ಎಷ್ಟು ಖುಷಿ ಆಯಿತು, ಎಕ್ಸೈಟ್ಮೆಂಟ್ ಅಂತೂ ನಂಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾವಾಗಪ್ಪ ಶಾಪಿಂಗ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸಾರಾ ಅವರು ಅಲ್ಲಿ ಯಾವ್ಯಾವ ಕಡೆ ಹೇಗೆ ಶಾಪಿಂಗ್ ಮಾಡಬೇಕು, ಹೇಗೆ ಸಿಗುತ್ತೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅದೆಲ್ಲ ತಿಳ್ಕೊಂಡು ಫೈನಲಿ ಶಾಪಿಂಗ್ ಮಾಲ್ ಹತ್ರ ರೀಚ್ ಆದ್ವಿ. ಅದಾದಮೇಲೆ ಅಲ್ಲಿ ನಮ್ಮ ಮೆಟ್ರೋ ಕಾಣಿಸ್ತು. ಸೊ ತುಂಬ ಖುಷಿ ಆಯಿತು. ಅದಕ್ಕೊಂದು ಹೇಳ್ಬಿಟ್ಟು ಅದಾದಮೇಲೆ ಶಾಪಿಂಗ್ ಮಾಲ್ ಒಳಗೆ ಎಂಟರ್ ಆದ್ವಿ. ಸೊ ಶಾಪಿಂಗ್ ಮಾಲಲ್ಲಂತೂ ತುಂಬ ಚೆನ್ನಾಗಿತ್ತು ವಸ್ತುಗಳೆಲ್ಲ. ಅದೆಲ್ಲ ನೋಡಿ ಕಣ್ಣು ತುಂಬಿಸ್ಕೊಳ್ಳೋ ಅಷ್ಟೇ ನಂಗೆ ಸಾಕಾಗೋಯ್ತು. ಅದಾದಮೇಲೆ ನಾನು ಸ್ವಲ್ಪ ಪರ್ಚೇಸ್ ಮಾಡಿದೆ. ಆ್ಯಂಡ್ ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ಮುಗಿಯೋ ಗ್ಯಾಪಲ್ಲಿ ನಾನಂತೂ ತುಂಬ ಟಯರ್ಡ್ ಆಗಿಬಿಟ್ಟಿದೆ ಅಂತ ಬಸ್ ಹತ್ತಿದ ತಕ್ಷಣ ಹೋಗಿ ಮಲ್ಕೊಂಡ್ಬಿಟ್ಟೆ. ಹೋಟೆಲ್ ಬಂದಿದ ತಕ್ಷಣ ನನ್ನ ಫ್ರೆಂಡ್ ಎದೋಳ್ಸಿದ್ಮೇಲೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗೋ ಗ್ಯಾಪಲ್ಲಿ ನಮ್ಮ ಮ್ಯಾಮ್ ಮಕ್ಕಳು ಬಂದರು. ಏನಕ್ಕೆ ಅಂತ ತಿಳ್ಕೊಬೇಕಾ, ಫುಲ್ ವಿಡಿಯೋ ನೋಡಿ. ಅಮ್ಮ ರೋಹಿಣಿಜಿನ್ ಕರ್ಕೊಂಬನ್ನಿ ಅಂದ್ರು, ನೀನು ಕರ್ಕೊಂಡು ಹೋಗ್ಬೇಕು. ಏನಕ್ಕೆ? ಅಮ್ಮ ಏನಕ್ಕೋ ಕರೀತಾ ಇದ್ದಾರೆ. ಹೌದು, ಎಲ್ರು ಬಂದ್ರಾ? ಇಲ್ಲ, ಅಕ್ರಮ್ ಅವ್ರು ಇನ್ನ ಬರ್ತಿದ್ದಾರೆ. ಯಾರದು? ಸರಿ, ಬರ್ತೀನಿ ಒಂದು 5 minutes. ಸರಿ, ಬೇಗ ಬನ್ನಿ. ಅಕ್ರಮ್ ಅವ್ರನ್ನ ಕರ್ಕೊಂಡ್ಬರ್ತೀವಿ, ಹೋಗಿ. ಓಕೆ, ಫೈನ್. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಮ್ಮ ಗ್ರೂಪಲ್ಲಿ ಅರ್ಕಮ್ ಅಂತ ಒಬ್ಬರಿದ್ರು. ಬಟ್ ಪೂರ್ವಿಗೆ ಅವ್ರ ಹೆಸರು ಕ್ಲೀನಾಗಿ ಗೊತ್ತಿಲ್ಲ, ಹಂಗಾಗಿ ಅವಳು ತಪ್ಪಾಗಿ ಪ್ರನೌನ್ಸ್ ಮಾಡಿದ್ಲು ಅಷ್ಟೇ. ಆ್ಯಂಡ್ ನಮ್ಮ ಮ್ಯಾಮ್ ಏನಕ್ಕಪ್ಪ ಕರೆದಿದ್ದು ಅಂತ ಹೇಳಿದ್ರೆ ನಮ್ದೊಂದು ಗ್ರೂಪ್ ಮೀಟಿಂಗ್ ಇತ್ತು. ಗ್ರೂಪ್ ಮೀಟಿಂಗ್ ಅಂತೂ ತುಂಬ ಚೆನ್ನಾಗಾಯಿತು. ನಾವಂತೂ ತುಂಬ ಹರಟೆ ಹೊಡೆದ್ವಿ ಆ್ಯಂಡ್ ಎಂಜಾಯ್ ಕೂಡ ಮಾಡಿದ್ವಿ ಮೀಟಿಂಗ್ನ. ಏನಪ್ಪ ಅಂದರೆ ಮೀಟಿಂಗ್ ಮುಗಿಸ್ಕೊಂಡು ಈಚೆ ಬಂದಾಗ ಮಳೆ ಬರ್ತಾ ಇತ್ತು. ನನಗಂತೂ ಮಳೆ ಅಂದರೆ ತುಂಬ ಇಷ್ಟ. ಮಳೇಲಿ ನೆನೆಯೋಣ ಅನ್ಕೊಂಡೆ. ಬಟ್ ನಮ್ಮ ಅಮ್ಮಗೆ ಗೊತ್ತಾರೆ, ಸುಮ್ಮನೆ ಬೈತಾರೆ ಅಂತ ಸುಮ್ಮನೆ ಆದೆ. ಬಟ್ ಮಳೆ ನಿಂತ ಮೇಲೆ ಒಂದು ಫೋಟೋ ತಗೊಂಡೆ. ಆ ಫೋಟೋ ಅಂತೂ ತುಂಬ ಚೆನ್ನಾಗಿ ಬಂತು. ಅದಾದಮೇಲೆ ಇವರಿಬ್ರು ಆಟ ಆಡ್ತಾ ಇದ್ರು ಅಂತ ಇವರಿಬ್ರು ಜೊತೆ ಒಂದು 5 minutes ಆಟ ಆಡಿದೆ ಅಷ್ಟೇ. ಇವತ್ತಿನ ದಿನ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಶುಭರಾತ್ರಿ ಎಲ್ರಿಗೂ.